ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತು ನಾವು ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 13-14 ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಒಂದು ಚೂರು ಆಯಿಲ್ ಹಾಕಿ ನಾನು ಅದನ್ನ ಸ್ವಲ್ಪ ಶೇಡ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊತೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಹೀಗೆ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಡ್ಕೊತೀನಿ. ಸೊ ನಾನು ಇಷ್ಟೊತ್ತು ಏನೇನು ಫ್ರೈ ಮಾಡಿಕೊಂಡೆ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ. ಸೊ ಇಷ್ಟನ್ನು ನಾನು ಜಾರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊತಿದ್ದೀನಿ. ಸೊ ಅದಾದಮೇಲೆ ಒಂದು ಪಾತ್ರೆಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ 2 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತಿದ್ದೀನಿ. ಅದಾದಮೇಲೆ ಸ್ಪೈಸಸ್ ಚಕ್ಕೆ, ಲವಂಗ, ಪಲಾವ್ ಎಲೆ, ಜೀರಿಗೆ ಎಲ್ಲನೂ ಅದಾದಮೇಲೆ ನಾನು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ 3 ಈರುಳ್ಳಿನೂ ನಾನಿವಾಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಟ್ರಾನ್ಸ್ಪರೆಂಟ್ ಹಾಕೋವರೆಗೂ. ಸೊ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮನೇಲೇ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಗೂ ಶುಂಠಿ ಪೇಸ್ಟ್ ಏನಿದೆ ಸೊ ಅದನ್ನು ಹಾಕೋತಾ ಇದ್ದೀನಿ. ಅದು ಹಾಕ್ಕೊಂಡಾದಮೇಲೆ 1 ಟೊಮೊಟೊ ಅಷ್ಟೇ ಹಾಕೋತೀನಿ. ನಾನು ಟೊಮೊಟೊ ಜಾಸ್ತಿ ಯೂಸ್ ಮಾಡಲ್ಲ. ಸೊ 1 ಟೊಮೊಟೊ ಹಾಕ್ಕೊಳ್ತೀನಿ. ನಾನಿಲ್ಲೇನು ಚಿಕನ್ನ ಮುಂಚೆನೇ ತೊಳೆದು ಇಟ್ಕೊಂಡಿದ್ದೆ. ಸೊ ಆ ಚಿಕನ್ನ ನನಗೆ ಹಾಕ್ತಾಯಿದ್ದೀನಿ. ಸೊ ಚಿಕನ್ ಹಾಕಿದ್ಮೇಲೆ ನಾನೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಎಲ್ಲ ಇದನ್ನು ಹಾಕಿ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸೊ ಆ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸೊ ಸ್ವಲ್ಪ ಮೊಸರು ಹಾಕ್ಕೊಂಡ್ಮೇಲೆ ನಾನು ಪೌಡರ್ಗಳು ಹಾಕ್ಕೋತೀನಿ. ಈಗ 1-2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 1-2 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಒಂದು ಪ್ಯಾಕೆಟ್ ಬಿರಿಯಾನಿ ಪೌಡರ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಒಂದು ಚೂರು ಆಮೇಲೆ ಅರಿಶಿನನೂ ಹಾಕ್ಬಿಡಿ. ಅರಿಶಿನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟು ಹಾಕಿದ್ಮೇಲೆ ಸ್ವಲ್ಪ ಕುದ್ದಿದ್ದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಆದಮೇಲೆ ಈಗ ಅಕ್ಕಿ ಹಾಕಬೇಕು. ನಾನು 2 ಬಟ್ಲು ಆಗೋಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ 2 ಬಟ್ಲು ಅಕ್ಕಿಗೆ 4 ಬಟ್ಲು ನೀರು ಹಾಕಬೇಕು. ಸೊ 4 ಬಟ್ಲು ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ಅದಾದಮೇಲೆ 1 ಸ್ಪೂನು ತುಪ್ಪನ ಮೇಲ್ಗಡೆ ಹಾಗೆ ಹಾಕಿ, ಸೊ ಬಿಕಾಸ್ ಆ ಸ್ಮೆಲ್ ಬರಬೇಕಲ್ಲ ಅದಕ್ಕೆ. ಸೊ ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ, ಅನ್ನ ಉದ್ರುದ್ರಾಗಿ ಬರಲಿ ಅಂತ. ಸೊ ಈಗ ನೀವು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಪ್ಲೇಟ್ ಮುಚ್ಚಿ ಇಟ್ಟಾದಮೇಲೆ ನಿಮಗೆ ಅದು ಆಲ್ರೆಡಿ ಬೆಂದ ಅನ್ನ ಆಗಿರುತ್ತೆ ಅರ್ಧ. ಸೊ ಇದು ಕೊನೆಗೆ ತುಂಬ ಚೆನ್ನಾಗಿ ಅನ್ನ ಬಂದಿದೆ. ನನಗೆ ನೋಡ್ಬೋದು ಈಗ ಉದ್ರುದ್ರಾಗಿ ಬಂದಿದೆ ಅನ್ನ. ಸೊ ನಿಮಗೆ ಲಾಸ್ಟಲ್ಲಿ ನಾನು ಪ್ಲೇಟ್ ಹಾಕಿ ತೋರಿಸ್ತೀನಿ ನೋಡಿ. ಅನ್ನ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೀಗೆ ಇನ್ನೂ ಬೇರೆ ಬೇರೆ ವೆರೈಟೀಸ್ ತುಂಬ ಈಸಿಯಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಏನು ಬೇಕು ಅಂತ. ಸೊ ಬಾಯ್.